ಹರಿ ಓಂ ಸಾಯಿರಾಮ್ ಸ್ನೇಹಿತರೆ. ಇವತ್ತಿನ ಟ್ಯಾರೋಟ್ ರೀಡಿಂಗಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ನಿಮ್ಮ ಪ್ರೀತಿ ನಿಮ್ಮ ಬಳಿ ಬರ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಪ್ರೀತಿ ನಿಮ್ಮ ಬಳಿ ಬರ್ತಾ ಇದೆ. ಮತ್ತು ನಿಮ್ಮ ಪ್ರೀತಿಯ ಮೆಸೇಜ್ ಏನು, ಅಥವಾ ನಿಮಗೆ ಯಾವ ರೀತಿಯ ಇರುತ್ತೆ ಮುಂದೆ ಫ್ಯೂಚರಲ್ಲಿ, ಅಥವಾ ಇರೋವಂತಹ ಪ್ರೀತಿ ಆಲ್ರೆಡಿ ನೀವು ಪ್ರೀತಿ ಮಾಡ್ತಾ ಇದ್ದರೆ ಅಲ್ಲಿ ನಿಮ್ಮ ರಿಲೇಷನ್ಶಿಪ್ ಏನು ಹೇಳ್ತಾ ಇದೆ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಇಲ್ವಾ ಅನ್ನೋ ಅಂಥದ್ದನ್ನು ಖಂಡಿತವಾಗ್ಲೂ ಇವತ್ತು ನೋಡೋಣ ಅಂತ ಹೇಳ್ತಾ ಇದ್ದೀನಿ. ಎಸ್, ಮೊದಲಿಗೆ ನಿಮ್ಮ ಪ್ರೀತಿಯ ಬಗ್ಗೆ, ನಿಮ್ಮ ಲವ್ ಬಗ್ಗೆ ಮಾತಾಡೋಣ, ನೋಡೋಣ ನಿಮ್ಮ ಲವ್ ಕಂಡೀಷನ್ ಹೇಗಿದೆ, ಯಾರ್ಯಾರು ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ ಅವರ ಬಗ್ಗೆ ಫಸ್ಟು ಮಾತಾಡೋಣ. ಐ ಮಿಸ್ ದ ಟೈಮ್ಸ್ ವಿ ಶೇರ್ಡ್ ಅಂತ ಬಂದಿದೆ. ಎಸ್, ಆಲ್ರೆಡಿ ಇದು ಏನು ಹೇಳ್ತಾ ಇದೆ ಈ ಕಾರ್ಡ್ಸ್ ಅಂತ ಅಂದರೆ, ನಿಮ್ಮ ಚೈಲ್ಡ್ಹುಡ್ ಲವ್ ಅನಿಸುತ್ತೆ ಇದು. ಮೇ ಬಿ ನೀವು ಡಿಗ್ರಿಲಿ ಹೋಗುವಾಗ, ಅಥವಾ ಕೆಲಸಕ್ಕೆ ಹೋಗುವಾಗ, ಅಥವಾ ನಿಮ್ಮ ಸ್ಕೂಲ್ ಟೈಮ್ ಅಥವಾ ಆ ಥರ ಇರುವಂತಹ ಚೈಲ್ಡ್ಹುಡ್ ಮೆಮೊರಿಯ ಒಂದು ಲವ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರೀತಿ ನಿಮ್ಮನ್ನು ಐ ಮಿಸ್ ದ ಟೈಮ್ಸ್ ವಿ ಶೇರ್ಡ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ, ನೀವಿಬ್ಬರು ಕಳೆದಂಥ ಸಮಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಸ್, ಅವ್ರಿಗೆ ಆ ರೀತಿ ಯೋಚನೆ ಬರ್ತಾ ಇದೆ ಅಂದರೆ ಇನ್ನೂ ನಿಮ್ಮ ಮೇಲಿನ ಪ್ರೀತಿ ಹೋಗಿಲ್ಲ ಅಂತ. ಗೋ ಎಂಜಾಯ್ ಯುವರ್ ಲೈಫ್, ಡೋಂಟ್ ವೆಯ್ಟ್ ಅರೌಂಡ್ ಫಾರ್ ಮೀ ಟು ಕ್ಯಾಚ್ ಅಪ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದು ಯಾರ್ದು ಅಂತ ಅಂದರೆ, ಆಲ್ರೆಡಿ ಮದುವೆ ಆಗಿರೋರ ಬಗ್ಗೆ ಹೇಳ್ತಾ ಇದೆ. ಲೈಕ್ ಚೈಲ್ಡ್ಹುಡ್ ಲವ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ನೀವು, ಅಥವಾ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಈವನ್ ನಿಮಗೆ ಒಳ್ಳೆಯದನ್ನು ಆಶಯಿಸ್ತಾ ಇದ್ದಾರೆ. ನಿಮ್ಮ ಲೈಫ್ನ ನೀನು ಎಂಜಾಯ್ ಮಾಡು, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡ, ಆರಾಮಾಗಿರು, ನಿನ್ನ ಪ್ರೀತಿಯ ಜೀವನನ ನೀನು ಅನುಭವಿಸು, ನಿನ್ನ ಜೀವನ ಶೈಲಿಯಲ್ಲಿ ನೀನು ಯಾವಾಗಲೂ ಸದಾಕಾಲ ಚೆನ್ನಾಗಿರಲಿ ನಿನ್ನ ಜೀವನ ಅಂತ ಅವರು ಹಾರೈಸ್ತಾ ಇದ್ದಾರೆ ಕೂಡ ದೂರದಿಂದ. ವಾವ್, ದಿಸ್ ಇಸ್ ಸೋ ನೈಸ್. We hurt each other, no one was more to blame than the other, let's make up and move on ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ನಿಮ್ಮ ಪ್ರೀತಿಯ ಮನಸ್ಸಿನ ಮಾತು ಹೇಳ್ತಾ ಇದೆ. ಯಾರು ವ್ಯಕ್ತಿ ನಿಮ್ಮನ್ನು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ಲ ಅವರ ಮನಸ್ಸಿನ ಮಾತು. ನಾವು ಒಬ್ರಿಗೊಬ್ರು ಹರ್ಟ್ ಮಾಡ್ಕೊಂಡಿದ್ದೀವಿ, ಒಬ್ರಿಗೊಬ್ರು ಪ್ರೀತಿ ಮಾಡಿದ್ದೀವಿ, ಒಬ್ರಿಗೊಬ್ರು ಜಗಳ ಆಡಿದ್ದೀವಿ, ಏನೇ ಆಡಿದ್ರೂ ಒಬ್ರಿಗೊಬ್ರ ಮೇಲೆ ನಾವು ತಪ್ಪು ಹೊರಿಸ್ಕೊಳ್ಳೋದು ಬೇಡ. ನೀನು ಮಾಡಿದೆ ಅಂತ ಇನ್ನು ಹೇಳ್ಕೊಳ್ಳೋದು ಬೇಡ. ಇಬ್ಬರು ಆರಾಮಾಗಿ ಫ್ರೆಂಡ್ಲಿಯಾಗಿ ಇದ್ಬಿಡೋಣ. ಸರಿ, ಎಲ್ಲ ಆಗಿದ್ದೆಲ್ಲ ಆಯಿತು, ಜೀವನದಲ್ಲಿ ಎಲ್ಲ ನೋಡಿದ್ದಾಯಿತು, ಏನಕ್ಕೆ ಇನ್ನು ಇದುವರೆಗೂ ಯಾಕೆ ನಾವು ಹೆಚ್ಚಾಗಿ ಈ ಥರ ಯೋಚನೆ ಮಾಡಬೇಕು, ನಮಗೆ ನಾವು ನೋವು ಯಾಕೆ ತಂದ್ಕೋಬೇಕು, ಆಗಿದ್ದೆಲ್ಲ ಆಯಿತು, ಇನ್ಮೇಲಿಂದಾದರೂ ಚೆನ್ನಾಗಿರೋಣ ನಮ್ಮ ಲೈಫಲ್ಲಿ ಅಂತ ಅನ್ನೋ ಮನೋಭಾವನೆ ಅವ್ರಿಗಿದೆ. ಬಟ್ ಸ್ಟಿಲ್ ಆದರೂ ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗೆ ಒಳ್ಳೆಯದನ್ನು ಆಶಯಿಸ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಟರ್ನ್ ಬ್ಯಾಕ್ ಟೈಮ್ ಆ್ಯಂಡ್ ಮೇಕ್ ಥಿಂಗ್ಸ್ ರೈಟ್. ಓ ಮೈ ಗಾಡ್, ನಿಜವಲ್ಲೂ ತುಂಬ ಏನು ಅನ್ನಿಸ್ತಾ ಇದೆ ನೋಡಿ ಅವ್ರಿಗೆ. ಪಾಪ ನಿಮ್ಮ ಬಗ್ಗೆ ನನ್ನ ಕೈಲಿ ಶಕ್ತಿ ಇದ್ದಿದ್ರೆ ಮತ್ತೆ ವಾಪಸ್ ಹಿಂದಿನ ಟೈಮಿಗೆ ನಾನು ಕರ್ಸ್ಕೊಂಡ್ಬಿಡ್ತಾ ಇದ್ದೆ, ಹಿಂದಿನ ಟೈಮ್ನ ಚೇಂಜ್ ಮಾಡಿಬಿಡ್ತಾ ಇದ್ದೆ, ಟೈಮ್ ಲೈನ್ನ. ಆ ರೀತಿ ಮಾಡಿದಿದ್ರೆ ನನ್ನ ತಪ್ಪುಗಳು ಅಥವಾ ನಮ್ಮಿಬ್ಬರ ಮಧ್ಯದಲ್ಲಿದ್ದಂತಹ ಮಿಸ್ಟೇಕ್ಸು, ನಮ್ಮಿಬ್ಬರ ಮಧ್ಯದಲ್ಲಿ ಇದ್ದಂತಹ ಕೆಲವು ಒಡಕುಗಳನ್ನ ನಾವು ಸರಿ ಮಾಡ್ಕೋಬೋದಾಗಿತ್ತು. ಟೈಮು ವಾಪಸ್ ಬರಬೇಕು ಅಂತ ಅವ್ರು ಆಶಯಿಸ್ತಾ ಇದ್ದಾರೆ. ಖಂಡಿತ ಅವರು ದೇವರೇನಾದರೂ ವರ ಕೊಡ್ತಾರೆ ಅಂತಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂದರೆ, ವಾಪಸ್ ಆ ಟೈಮ್ ತೊಗೊಂಬಂದು ನನ್ನ ಮುಂದೆ ನಿಲ್ಲಿಸು, ನಾವು ಚೆನ್ನಾಗಿದ್ದಂಥ ಟೈಮು, ಮತ್ತು ನಾವು ಯಾವತ್ತೂ ದೂರ ಆಗದೇ ಇರೋಂಥ ಟೈಮ್ ಬೇಕು. ಸಿ, ಹೇಳಿದ್ನಲ್ಲ, ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಯುವರ್ ಲೈಫ್ ಅಗೇನ್. ಓ ವಾವ್, ಸಿ, ನಿಮ್ಮ ಚೈಲ್ಡ್ಹುಡ್ ಲವ್. ಮೇ ಬಿ ಕೆಲವರು ಮದುವೆ ಆಗಿಲ್ಲ, ಕೆಲವರು ಹಾಗೇ ಇದ್ದೀರಾ, ಕೆಲವರು ಲೈಫ್ನ ನೋಡ್ತಾ ಇದ್ದೀರಾ, ಕೆಲವರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಅವರು ನಿಮ್ಮನ್ನು ಖಂಡಿತವಾಗ್ಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಅವ್ರಿಗೆ ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು ಅನ್ನೋ ಆಸೆ ಇದೆ. ಓ ಮೈ ಗಾಡ್, ನಿಜವಾಗ್ಲೂ ಅವ್ರಿಗೆ ಮದುವೆ ಆಗಿದ್ದರು, ಆಗಿಲ್ಲದೆ ಹೋದರು, ಕೆಲವರು ಆಗಿದ್ದಾರೆ.
ಕೆಲವ್ರು ಆಗಿದ್ರು ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವ್ರು ಮದುವೆ ಆಗಿಲ್ಲ. ಓಕೆ. ಕೆಲವ್ರು ಮದುವೆ ಆಗದೇ ಇರೋರು ಇನ್ನೂ ನಿಮ್ಮ ನೆನಪಲ್ಲೇ ಇದ್ದಾರೆ ಅಂತ ಹೇಳ್ತೀನಿ. ಓಹ್! ದಿಸ್ ಈಸ್ ಸೋ ಸ್ಯಾಡ್ ಆ್ಯಂಡ್ ದಿಸ್ ಈಸ್ ಸೋ ಗುಡ್ ಅಂತಲೂ ಅನಿಸುತ್ತೆ ಒಂದು ಕಡೆ ಪಾಪ ಅಂತಲೂ ಅನಿಸುತ್ತೆ. ಐ ಫೀಲ್ ಹಾರ್ಡ್ ಫಾರ್ ಯು ಆ್ಯಂಡ್ ದಟ್ ಸ್ಕೇರ್ಸ್ ದ ಶಿಟ್ ಔಟ್ ಆಫ್ ಮೀ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ಕಷ್ಟಕರ ಅಂತ ಅನಿಸುತ್ತೆ. ಬಿಕಾಸ್ ಸ್ವಲ್ಪ ಭಯನೂ ಇದೆ. ಮೇ ಬಿ ವಾಪಸ್ ಬಂದರೆ ನೀವು ಸೇರಿಸ್ಕೊಳ್ತಿರೋ ಇಲ್ವೋ, ಮೇ ಬಿ ವಾಪಸ್ ಬಂದರೆ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ಇಲ್ವೋ, ಮೇ ಬಿ ಮತ್ತೆ ಎಲ್ಲಿ ಜಗಳ ಆಗ್ಬಿಡುತ್ತೋ ಇಲ್ವೋ, ಅಥವಾ ನಾನೀಗಿರೋ ಪರಿಸ್ಥಿತಿಲಿ ನನ್ನ ಒಪ್ಕೊಳ್ತಾರೋ ಇಲ್ವೋ, ಎಲ್ಲ ಒಂಥರ ಗೊಂದಲದಲ್ಲಿದೆ. ಗೊಂದಲದಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ವಾಪಸ್ ನೀವು ಅವ್ರಿಗೆ ಬೇಕು ಅಂತ ಬೇಡ್ಕೊತಾ ಇದ್ದಾರೆ. ಓಕೆ. ಅವ್ರಿಗೆ ವಾಪಸ್ ನೀವು ಬೇಕು ಅಂತ ಬೇಡ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಯಾವ ಸ್ಥಿತಿಯಲ್ಲಿದ್ದಾರೆ ಇವಾಗ ಅಂತ ಅನ್ನೋದನ್ನು ನೋಡೋಣ. ಅವರ ಮನಸ್ಸಿನ ಭಾವನೆ ಎಲ್ಲ ನೋಡಿದ್ವಿ. ಅವರು ಇವಾಗ ತುಂಬ ಕಷ್ಟಕರವಾದ ಸ್ಥಿತಿಯಲ್ಲಿದ್ದಾರೆ. ಅವರು ನಿಮ್ಮನ್ನು ಬಿಟ್ಟು ಬಂದ ಮೇಲೆ ಅವರ ಜೀವನದಲ್ಲಿ ಅವರು ತುಂಬ ಕಷ್ಟ ನೋಡ್ತಾ ಇದ್ದಾರೆ. ಸುತ್ತ ಜನಗಳು ಅವ್ರಿಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಬ್ಲೈಂಡ್ ಆಗಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಏನೂ ಕಾಣಿಸ್ತಾ ಇಲ್ಲ, ಮುಂದಿನ ದಾರಿ ಕಾಣಿಸ್ತಾ ಇಲ್ಲ. ಅವರು ಈ ಕಷ್ಟವಾದಂತಹ ಜೀವನದಿಂದ ಹೇಗೆ ಆಚೆ ಬರೋದು, ಜನಗಳ ಕೊಡ್ತಾ ಇರೋ ಕಾಟಕ್ಕೆ ಕೊಡ್ತಾ ಇರೋ ಸಮಸ್ಯೆಯಿಂದ ನಾನು ಹೇಗೆ ಆಚೆ ಬರಲಿ ನಾನು. ಮೇ ಬಿ ನೀವು ಅವ್ರ ಲೈಫಲ್ಲಿ ಇದ್ದಿದ್ದರೆ ಖಂಡಿತವಾಗ್ಲೂ ಇವೆಲ್ಲ ಬಗೆಹರಿಸ್ತಾ ಇದ್ರೇನೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಸ್, ಅವ್ರಿಗೆ ಇವಾಗ ಅಷ್ಟು ಕಷ್ಟ ಇರೋದ್ರಿಂದ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಮತ್ತೆ ನೀವು ಲೈಫಲ್ಲಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಾ ಇದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆ ತುಂಬ ಕನ್ಸರ್ನ್ ಇದೆ, ತುಂಬ ಎಮೋಷನ್ಸ್ ಇದೆ, ಒಳ್ಳೆ ರೆಸ್ಪೆಕ್ಟ್ ಇದೆ ನಿಮ್ಮ ಬಗ್ಗೆ. ಇವಾಗ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಿ, ಎಷ್ಟು ಪ್ರೀತಿಯಿಂದ ಇರ್ತಿದ್ರಿ, ತಂದೆಯ ಪ್ರೀತಿ, ತಾಯಿಯ ಪ್ರೀತಿ ಕೊಡ್ತಾ ಇದ್ರಿ, ಪರ್ಫೆಕ್ಟಾಗಿ ಅವ್ರನ್ನ ನೋಡ್ಕೊತಾ ಇದ್ರಿ, ಎಲ್ಲವನ್ನೂ ಅವ್ರು ನೆನೆಸ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ಎಲ್ಲವನ್ನೂ ನೆನೆಸ್ಕೊತಾ ಇದ್ದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ಬಗ್ಗೆ ತುಂಬ ಕಲ್ಪನೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ಆಗಿದ್ದಂತಹ ಈ ಬೇರೆ ಬ್ರೇಕಪ್ ಆಗಿದ್ದಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಓಕೆ. ದೂರ ಆಗೋದು ಇಷ್ಟ ಇಲ್ಲ ಅವ್ರಿಗೆ. ಅವ್ರಿಗೆ ನಿಮ್ಮ ಜೊತೆ ನಿಜವಾಗ್ಲೂ ತುಂಬ ಚೆನ್ನಾಗಿರಬೇಕು ಅನ್ನೋ ಆಸೆ. ಲೈಫಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು, ಸೌಕರ್ಯಗಳನ್ನೆಲ್ಲ ಪಡಿಬೇಕು ಅನ್ನೋ ಆಸೆ. ನೀವು ಅವ್ರ ಜೊತೆ ಇದ್ದರೆ ಅವ್ರ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋ ಒಂದು ಅವ್ರಿಗೆ ನಂಬಿಕೆ. ಎಸ್, ಅವ್ರು ಅದನ್ನು ನೋಡಿದ್ದಾರೆ ನಿಮ್ಮ ಜೊತೆ ಇದ್ದಾಗ. ಯಾವುದೋ ಒಂದು ಜಗಳದಿಂದ, ಯಾವುದೋ ಒಂದು ಗಲಾಟೆಯಿಂದ ನೀವಿಬ್ಬರು ದೂರ ಆಗಿರ್ಬೋದು, ಬಟ್ ನಿಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋವಂಥ ಮನಸ್ಥಿತಿ ಇತ್ತು, ಎಲ್ಲವೂ ಇತ್ತು. ಬಟ್ ಆದರೆ ಈಗ ಅವ್ರ ಪರಿಸ್ಥಿತಿ ಆ ರೀತಿ ಆಗಿ ಕೂತಿದೆ. ಈಗ ನಾವು ನೋಡೋಣ ನಿಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋವಂಥದ್ದನ್ನು. ಎಸ್, ನಿಮ್ಮ ಪರಿಸ್ಥಿತಿಯಲ್ಲಿ ನಿಮಗಿವಾಗ ಎಲ್ಲವೂ ನೀವು ಅಚೀವ್ ಮಾಡ್ತಾ ಬಂದಿದ್ದೀರಾ. ಓಕೆ. ನಿಮ್ಮ ಜೀವನದಲ್ಲಿ ನೀವು ಎಲ್ಲವೂ ಅಚೀವ್ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ. ಬಟ್ ನಿಮ್ಮ ಹಾರ್ಟ್ ಚಕ್ರನ ನೀವು ಕ್ಲೋಸ್ ಮಾಡ್ಕೊಂಡಿದ್ದೀರಾ. ಯಾಕೆ ಅಂತಂದರೆ ನಿಮ್ಗಾಗಿರೋ ನೋವುಗಳಿಗೆ, ನಿಮ್ಗೆ ಕೊಟ್ಟಿರೋ ಕಷ್ಟಗಳಿಗೆ ಜನ ನಿಮಗೆ ಮೋಸ ಮಾಡಿರೋದ್ರಿಂದ, ನೀವು ರಿಲೇಷನ್ಶಿಪ್ಗಳಲ್ಲಿ ಮೋಸ ಹೋಗಿರೋದು ಅಥವಾ ನೋವಾಗಿರೋದ್ರಿಂದ ಅಂತ ಹೇಳ್ತೀನಿ. ಮೋಸ ಅಂತ ಹೇಳೋದ್ಕಿಂತ ಎಲ್ಲ ರಿಲೇಷನ್ಶಿಪ್ಗಳಿಂದ ನಿಮಗೆ ಹರ್ಟ್ ಆಗಿರೋದ್ರಿಂದ ನಿಮ್ಮ ಹಾರ್ಟ್ ಚಕ್ರನ ಬ್ಲಾಕ್ ಮಾಡ್ಕೊಂಬಿಟ್ಟಿದ್ದೀರಾ. ಯಾರ ಸಹವಾಸನೂ ಬೇಡ, ಯಾವ ಕಥೆನೂ ಬೇಡ, ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ಬಿಡೋಣ ಅಂತ ನಿಮ್ಮ ಮೈಂಡಿಗೆ ಬಂದಿದೆ. ಬಟ್ ನೀವು ಒಳ್ಳೆ ಪೊಸಿಷನಲ್ಲಿದ್ದೀರಾ. ಬಟ್ ನಿಮ್ಗೆ ಮೊದಲಿದ್ದ ಹಾಗೆ ನೀವೀಗಿಲ್ಲ. ನೀವು ಒಳ್ಳೆ ದಾರಿಯಲ್ಲಿದ್ದೀರಾ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಲೈಫಲ್ಲೂ ಸಾಕಷ್ಟು ಮಿಸ್ಟ್ರಿ ನಡೀತಾ ಇದೆ. ಖಂಡಿತವಾಗ್ಲೂ ಪ್ರೀತಿಯ ವಿಚಾರದಲ್ಲಿ ನಿಮಗೆ ನಂಬಿಕೆನೇ ಕಳ್ಕೊಂಬಿಟ್ಟಿದ್ದೀರಾ. ಸಾಕಷ್ಟು ನಿಮಗೆ ಪ್ರೀತಿ ಮಾಡಬೇಕಾ ಬೇಡವಾ, ಮದುವೆ ಆಗಬೇಕಾ ಬೇಡವಾ, ಆದರೆ ಇನ್ನೇನು ಸಮಸ್ಯೆಗಳು ಬರುತ್ತೋ ಅನ್ನೋಷ್ಟು ಭಯ ಉಂಟಾಗ್ಬಿಟ್ಟಿದೆ ನಿಮಗೆ ಪ್ರೀತಿಯ ವಿಷಯದಲ್ಲಿ. ಆ್ಯಂಡ್ ನಿಮಗೆ ಇವೆಲ್ಲ ಎಮೋಷನ್ಸ್ ಎಲ್ಲ ನಿಮಗೆ ಒಗ್ಗೂಟಾಗಿ ನಿಮಗೂ ಯಾಕಾದರೂ ಈ ಜೀವನದಲ್ಲಿ ಈ ಥರ ಪರಿಸ್ಥಿತಿ ನನಗೆ ಯಾಕೆ ಈ ರೀತಿ ಪರಿಸ್ಥಿತಿ ಅಂತ ಯೋಚನೆ ಮಾಡೋ ಥರ ನಿಮಗೆ ಆಗ್ಬಿಟ್ಟಿದೆ. ಸಾಕಷ್ಟು ನೀವು ಹಣಕಾಸಿನ ವಿಚಾರದಲ್ಲಿ ಏಳು ಬೀಳು ನೋಡಿದ್ದೀರಾ. ರಿಲೇಷನ್ಶಿಪ್ಗೆ ತುಂಬ ಹಣಕಾಸನ್ನು ಖರ್ಚು ಮಾಡಿದ್ದೀರಾ, ತುಂಬ ಮನಸಾರೆ ಮಾಡಿದ್ದೀರಾ. ಬಟ್ ಇವಾಗ ನೀವು ಆ ಖರ್ಚು ಮಾಡಿರೋದಕ್ಕೆ ನೀವು ವ್ಯಥೆ ಪಡ್ತಾ ಇದ್ದೀರಾ. ಆ್ಯಂಡ್ ಆ ಖರ್ಚು ಮಾಡಿದ್ದು ಆ ಸಾಲ ಬಂದಿರ್ಬೋದು, ನಿಮ್ಮ ತಲೆ ಮೇಲೆ ಸಾಲ ಇರ್ಬೋದು, ಅಥವಾ ನಿಮ್ಮ ತಲೆ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಎಲ್ಲವೂ ನಿಮಗೆ ಅದು ಒಂಥರ ಸೈಕಲ್ ಸರಿಗಿಲ್ಲ ನಿಮಗೆ ಸಾಕಷ್ಟು ಜೀವನದಲ್ಲಿ. ನಿಮ್ಮ ಜೀವನದಲ್ಲಿ ನಿಮಗೆ
ಎಲ್ಲವೂ ನಿಮಗೆ ಬೇಡಪ್ಪ ಯಾವುದು ಈ ಜೀವನದಲ್ಲಿ ಅನ್ನೋ ಥರ ನಿಮಗೆ ಮಾಡಿಬಿಟ್ಟಿದೆ ಅಂತ ಹೇಳ್ತೀನಿ. ಎಸ್, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಏನು ಬುದ್ಧಿ ಇದೆ, ಒಳ್ಳೆಯ ರೀತಿಯ ಗ್ರೌಂಡೆಡ್ ಇದ್ದೀರಾ ನೀವು. ನಿಮ್ಮ ಲೈಫಲ್ಲಿ ನೀವು ತುಂಬ ಟ್ಯಾಲೆಂಟೆಡ್ ಪರ್ಸನು, ಪ್ಯಾಷನೆಟ್ ಆಗಿದ್ದೀರಾ, ಆಪ್ಟಿಮಿಸ್ಟಿಕ್ ಆಗಿದ್ದೀರಾ ಅಂತ ಹೇಳ್ತೀನಿ. ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ ನೀವು ತಿಳ್ಕೊಂಡು ನೀವು ಕೆಲಸ ಮಾಡುವಂತಹ ವ್ಯಕ್ತಿ. ನಿಮಗೆ ಪ್ರೀತಿ ಅಂದರೆ ಭಾಳ ಇಷ್ಟ. ಯಾವುದೇ ಒಂದು ಚಿಕ್ಕ ಮಗು ಬಂದರೂ ನೀವು ಅಷ್ಟೇ ಪ್ರೀತಿಯಿಂದ ನೋಡ್ತೀರಾ. ಇನ್ನು ನೀವು ಇಷ್ಟಪಡೋರನ್ನ ತುಂಬ ಚೆನ್ನಾಗಿ ನೋಡ್ಕೋತೀರಾ. ಬಟ್ ಎಲ್ಲೋ ಒಂದು ಕಡೆ ನೀವು ಸಾಧನೆಯ ದಾರಿಯಲ್ಲಿ ಇದ್ದೀರಾ. ನಿಮಗೆ ಜೀವನದಲ್ಲಿ ಆ ಕೆರಿಯರ್ ಬಗ್ಗೆ ಬಿಟ್ಟರೆ ನಿಮಗೆ ಯೋಚನೆ ಇವಾಗ ಬೇರೆ ರಿಲೇಷನ್ಶಿಪ್ ಅಂದರೆ ಭಯ ಆಗಿಬಿಟ್ಟಿದೆ ನಿಮಗೆ. ಓಕೆ, ಕೆರಿಯರ್ ಒಂದೇ ನಮಗೆ ಬೇಕಾಗಿರೋದು ಅಂತ. ಎಸ್, ಬಟ್ ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಸಮ್ಟೈಮ್ಸ್ ನಿಮ್ಮ ಕೆರಿಯರು ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ, ನಿಮ್ಮ ಕೆರಿಯರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಕೆರಿಯರ್ ಆಲ್ರೆಡಿ ಈಗ ಕೆರಿಯರ್ ಕೆಲವ್ರದ್ದು ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಒಳ್ಳೆಯ ಪೊಸಿಷನಲ್ಲಿದ್ದೀರಾ ಅಂತ ಹೇಳ್ತೀನಿ. ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತೀನಿ. ಕೆಲವ್ರಿಗೆ ಮುಂದೆ ಒಳ್ಳೆಯ ಜೀವನ ಇದೆ, ಒಳ್ಳೆಯ ಕೆರಿಯರ್ ಗ್ರೋತ್ ಇದೆ ಅಂತ ಹೇಳ್ತೀನಿ. ಈವನ್ ಲವ್ ವಿಷಯದಲ್ಲೂ ನೀವು ವರಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನೀವು ಪ್ರೀತಿ ಮಾಡಿರೋರ ಹತ್ರನೇ ಹೋಗ್ಬೋದಾ ಅಥವಾ ಇಲ್ಲ ನೀವು ಬೇರೆ ಪ್ರೀತಿ ನೋಡ್ಬೋದಾ ಅನ್ನೋದನ್ನು ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ನೋಡಿ. ಓಕೆ, ನಿಮ್ಮ ಚೈಲ್ಡ್ಹುಡ್ ಪ್ರೀತಿಯ ಬಗ್ಗೆ ನೀವು ಕಾಮಾಗಿ ಯೋಚನೆ ಮಾಡಿ ನೋಡಿ. ನೀವು ಅವ್ರ ಜೊತೆ ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡಿದ್ದೀರಾ, ನೀವು ಅವ್ರನ್ನ ಅಷ್ಟೇ ಇಷ್ಟಪಟ್ಟಿದ್ದೀರಾ. ಏನೋ ಗಳಿಗೆಯಲ್ಲಿ ಸ್ವಲ್ಪ ಆ ರೀತಿ ಏರುಪೇರಾಗಿದೆ ಅಂತ ಹೇಳ್ತೀನಿ. ನಿಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಏನಿದೆ ಅಂತ ನೋಡೋಣ. ಓಕೆ, ನನಗೆ ಈ ಕಾರ್ಡ್ ತೆಗಿಬೇಕಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿನ ಐ ಟ್ರಸ್ಟ್ ಯು ಟು ಕೇರ್ ಫಾರ್ ಮೈ ಹಾರ್ಟ್. ಓ ಮೈ ಗಾಡ್, ನಿಮಗೂ ಅವ್ರ ಮೇಲೆ ನಂಬಿಕೆ ಇದೆ, ನಿಮಗೂ ಅವ್ರ ಕಂಡ್ರೆ ಇಷ್ಟ ಇದೆ, ನೀವು ಅವ್ರನ್ನ ನಂಬ್ತೀರಾ. ಓಕೆ, ನೀವು ಏನೋ ಒಂದು ವಿಷಯಗಳಿಗೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ವಾಪಸ್ ಬಂದಿದ್ದಾರೆ ಅವರು. ನೀವು ಖಂಡಿತ ನಿಮ್ಮನ್ನು ಅವರು ಎಲ್ಲ ಕಡೆನೂ ನೋಡ್ತಾ ಇದ್ದಾರೆ. ಓಕೆ, ನಿಮ್ಮನ್ನು ಇನ್ಸ್ಟಾಗ್ರಾಮ್, ಸೋಷಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ ಅಥವಾ ನೀವು ವಾಟ್ಸಪ್ ಇದರಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಮೂಲಕ ನೀವು ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ತಿಳ್ಕೊತಾ ಇದ್ದಾರೆ. ವಿ ಆರ್ ನಾಟ್ ದ ಸೇಮ್ ಪೀಪಲ್ ವಿ ವರ್. ಪೀಪಲ್ ಚೇಂಜ್ ಆ್ಯಂಡ್ ದಟ್ಸ್ ಓಕೆ. ನಿಮ್ಮ ಮನಸ್ಸಿನಲ್ಲಿ ಏನಾಗಿದೆ ಅವಾಗಿದ್ದ ಹಾಗೆ ಇವಾಗ ಇಲ್ಲ. ಖಂಡಿತವಾಗ್ಲೂ ನಮ್ಮ ಮನಸ್ಸಿನ ಸ್ಥಿತಿ ಚೇಂಜ್ ಆಗಿರ್ಬೋದು, ಬದಲಾವಣೆ ಆಗಿರ್ಬೋದು, ನಾವೆಲ್ಲ ಬದಲಾವಣೆ ಆಗಿರ್ಬೋದು. ಬಟ್ ಆದರೆ ಯಾವುದೇ ಬದಲಾವಣೆ ಆದರೂ ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಆಗಿದೆ, ಒಳ್ಳೆಯ ಬದಲಾವಣೆ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಿನ ಮಾತು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ನೀವೂ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ. ಐ ಆಮ್ ಟಯರ್ಡ್ ಆಫ್ ಪ್ರಿಟೆಂಡಿಂಗ್ ದಟ್ ಐ ಡೋಂಟ್ ಲವ್ ಯು. ಓ ಗಾಡ್, ಇದು ಎಷ್ಟು ಮಟ್ಟಿಗೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಲೈಕ್ ನಿಮಗೆ ನಾಟಕ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ನಿಮಗೆ ನಿಜವಾಗ್ಲೂ ಮಾಡಿದ್ರೆ ಪ್ರೀತಿ ನಿಜವಾಗ್ಲೂ ಮಾಡಬೇಕು, ಇಲ್ಲ ಅಂತ ಅಂದರೆ ನಿಮಗೆ ಬಿಟ್ಬಿಡ್ಬೇಕು. ನಿಮಗೆ ಸುಮ್ಮನೆ ಮೇಲೆ ಒಂಥರ ಒಳಗೊಂಥರ ಹೊರಗೊಂಥರ ಟೂ ಫೇಸಸ್ ಇರೋದು ನಿಮ್ಗೆ ಇಷ್ಟ ಇಲ್ಲ ನಿಮಗೆ. ಬಟ್ ನಿಮ್ಮ ಮನಸ್ಸಲ್ಲಿ ಎಲ್ಲಿ ಮತ್ತೆ ಬಿಟ್ಟು ಹೋಗ್ಬಿಡ್ತಾರೋ, ಮತ್ತೆ ಇರ್ತಾರೆ, ಇದೇ ನಡೀತಾ ಇರುತ್ತೆ ಅನ್ನೋ ಒಂದು ಭಯ ಇದೆ ನಿಮಗೆ. ಐ ಹೋಪ್ ಯು ಫೈಂಡ್ ಹ್ಯಾಪಿನೆಸ್ ಈವನ್ ಇಫ್ ಇಟ್ಸ್ ನಾಟ್ ವಿತ್ ಮೀ. ನೀವು ಥಿಂಕ್ ಮಾಡ್ತಾ ಇರೋದು ನಾನು ಇಲ್ಲದೆ ಹೋದ್ರೂ, ನಾನು ಅಲ್ಲದೆ ಹೋದ್ರೂ ನೀವು ಆರಾಮಾಗಿದ್ದೀಯಾ, ಆರಾಮಾಗಿರ್ತೀಯಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಳ್ಳೆಯದನ್ನೇ ಆಶಯಿಸ್ತಾ ಇದ್ದೀರಾ ಅವ್ರಿಗೆ. ಓಕೆ, ನೀವು ಈಗ ಹೆಚ್ಚಾಗಿ ಕೆರಿಯರ್ ಮೇಲೆ ಗಮನ ಕೊಟ್ಟಿದ್ದೀರಾ. ರಿಲೇಷನ್ಶಿಪ್ ಬಗ್ಗೆ ನೀವು ಅಷ್ಟು ಗಮನ ಕೊಟ್ಟಿಲ್ಲ ನೀವು. ಬಟ್ ಆದರೆ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ ತಪ್ಪು ಅರಿವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಮಧ್ಯದಲ್ಲಿ ನಿಮ್ಮ ಹತ್ರ ಅವ್ರು ಬಂದರೆ ನೀವು ಹೇಗೆ ಬಿಹೇವ್ ಮಾಡ್ತೀರಾ, ನೀವು ಅವ್ರನ್ನ ಒಪ್ಕೊಳ್ತಿರೋ ಇಲ್ವೋ ಅನ್ನೋದು ನಿಮ್ಮ ಕೈಗೆ ಬಿಟ್ಟಿದ್ದಾಗಿದೆ. ಮತ್ತು ನಿಮ್ಮ ಮನಸ್ಸಿನ ಮಾತು ಅವ್ರು ಬಂದಾಗ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಐ ವಿಶ್ ಐ ಕುಡ್ ಮೇಕ್ ಯು ಸಿ ಹೌ ಮಚ್ ಐ ಲವ್ ಯು. ಓ ಮೈ ಗಾಡ್, ನಿಮ್ಗೆ ಇವಾಗ ಏನು ಅಂತಂದರೆ ಅವ್ರು ಮತ್ತೆ ವಾಪಸ್ ಬಂದರೆ ನಿಮಗೆ ಆಸೆ ಇದೆ ನಿಜವಾಗ್ಲೂ ಅವ್ರು ನನ್ನನ್ನು ಈಗ ಮತ್ತೆ ಎಷ್ಟು ಇಷ್ಟಪಡ್ತಾರೆ, ಮೊದಲಿನ ಥರನೇ ಇದ್ದಾರಾ ಇಲ್ವಾ, ನೋಡ್ತೀನಿ ಎಷ್ಟು ನನ್ನ ಪ್ರೀತಿ ಮಾಡ್ತಾರೆ ಅಂತ, ನನ್ನ ಮೇಲೆ ಎಷ್ಟು ಕಾಳಜಿ ಇದೆ, ಮತ್ತು ಮೊದಲಿನ ಥರ ಆಡಲ್ಲ ಅನ್ನೋದಾದರೆ ನಾನು ಅದನ್ನು ನೋಡಬೇಕು.
ಅನ್ನೋ ಅಂಥ ನಿಮ್ಮ ಮನಸ್ಸಿನ ಮಾತಿದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಸ್ನೇಹಿತರೆ ನೋಡ್ಬೋದು, ಅವರು ನಿಜವಾಗ್ಲೂ ನಿಮ್ಮ ಪ್ರೀತಿನ ಮಿಸ್ ಮಾಡಿಕೊಂಡು ನಿಜವಾಗ್ಲೂ ಅವ್ರಿಗೆ ಇವಾಗ ಅರಿವಾಗಿದೆ ನಿಮ್ಮ ಬೆಲೆ ಏನು ಅಂತ. ಆಮ್, ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿ ವಾಪಸ್ ಬಂತು ಅಂದರೆ ಅದು ಚೈಲ್ಡ್‌ಹುಡ್ ಲವ್. ಖಂಡಿತವಾಗ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ನೋಡ್ಬೋದು. ನೀವು ಅವರ ಮನಸ್ಥಿತಿ ಚೇಂಜ್ ಆಗಿದೆಯೋ ಇಲ್ವೋ, ಹೀಲ್ ಆಗಿದ್ದಾರೋ ಇಲ್ವೋ, ಒಂದು ಮೆಚುರಿಟಿ ಬಂದಿದೆಯೋ ಇಲ್ವೋ ಅನ್ನೋದನ್ನು ನೀವೂ ನೋಡ್ಬೋದು. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನೀವು ರಿಲೇಷನ್‌ಶಿಪ್ಪಲ್ಲಿ ನೀವೇನು ಫೇಲ್ಯೂರ್ ಆಗಿಲ್ಲ. ಇದೊಂದು ಜಸ್ಟ್ ಒಂದು ಪ್ಯಾಟರ್ನ್ ಅಷ್ಟೇ, ಮತ್ತು ಸ್ವಲ್ಪ ಬ್ರೇಕ್ ಆಗಿತ್ತಷ್ಟೇ. ನೀವು ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಿ. ನೀವು ಚೆಕ್ ಮಾಡ್ಬೋದು, ನಿಮ್ಮ ಪ್ರೀತಿ ವಾಪಸ್ ಬಂದಿದೆ. ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಲಿದೆ ಅಂತ ಹೇಳ್ತಾ ಇವತ್ತಿನ ಟ್ಯಾರೋಟ್ ಸೆಷನ್ ನಾನು ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಆನ್ಸರ್ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಏನು ಅನ್ನೋವಂಥದ್ದು. ಇದು ಸಿಚುಯೇಷನ್ ಆಲ್ರೆಡಿ ನಡೀತಿದ್ರೆ, ಇಲ್ಲ ನಡೆಯುತ್ತೆ ಅನ್ನೋದಾದರೆ, ರೆಸೊನೇಟ್ ಆಗಿದ್ದರೆ ಓಕೆ, ರೆಸೊನೇಟ್ ಆಗಿಲ್ಲ ಅಂತ ಅಂದರೆ ಮುಂದೆ ನೋಡೋಣ, ನಿಮ್ಮ ಲೈಫಲ್ಲಿ ಆದರೂ ಆಗ್ಬೋದು ಇದನ್ನು ಪರಿಸ್ಥಿತಿ. ಎನರ್ಜಿ ಕ್ಲೈಮ್ ಮಾಡಿ ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದ್ದರೆ. ಆ್ಯಂಡ್ ಹರಿ ಓಂ ಸಾಯಿರಾಮ್.